ಮಾತಾಡ್ತೀನಿ. ಆರ್ ಅಶೋಕ್ ನಮ್ ಜೊತೆ ಫೋನ್ ನಲ್ಲಿದ್ದಾರೆ. ಆರ್ ಅಶೋಕ್ ಅವರೇ, ನ್ಯಾಯಾಲಯದಿಂದ ಮಧ್ಯಂತರ ತಡೆ ಬಂದಿದೆ. ಸರ್ಕಾರದ ಏನ್ ನಿರ್ಧಾರ ಇತ್ತು, ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಚಟುವಟಿಕೆ ನಡೆಸೋ ಹಾಗಿಲ್ಲ ಅಂತ. ಅದರ ಜೊತೆಗೆ ನ್ಯಾಯಾಲಯ ಒಂದು ಪ್ರಶ್ನೆನೂ ಎತ್ತಿದೆ, ಸರ್ಕಾರ ಬೇರೆ ಏನನ್ನೋ ಸಾಧಿಸೋದಕ್ಕೆ ಬಯಸಿದ್ಯಾ ಅಂತ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ನಿಮ್ ಫಸ್ಟ್ ರಿಯಾಕ್ಷನ್ ಸರ್ ಇದ್ರ ಮೇಲೆ? ಈಗ ಪರ್ಮಿಷನ್ ಕೊಟ್ಟಿದಾರಲ್ಲ, ಮಧ್ಯಂತರ ತಡೆ ಕೊಟ್ಟಿದ್ದಾರೆ ಈಗ. ಅಂದ್ರೆ ಸರ್ಕಾರಕ್ಕೆ ಒಂದ್ ರೀತಿ ಮುಖಭಂಗ ಆಯ್ತಲ್ಲ. ಮುಖಭಂಗ ಆಯ್ತು ಸರ್ಕಾರಕ್ಕೆ. ಸರ್ಕಾರ ಈಗ ನೋಡಿ, ಕಾಂಗ್ರೆಸ್ ಪಾರ್ಟಿ ಒಂಥರ ಪ್ರಜಾಪ್ರಭುತ್ವ ವಿರೋಧಿ. ಯಾಕಂದ್ರೆ ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಅವ್ರಿಗೆ ಪ್ರಜಾಪ್ರಭುತ್ವ ಏನು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನ್ನೋದು ಬಿಟ್ರೆ ಅವ್ರಿಗೆ ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ. ಅವರು ಪ್ರತಿಯೊಬ್ಬನಿಗೂ ಮಾತಾಡೋ ಹಕ್ಕು ಹೆಂಗಿದೆ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳು ಇವತ್ತಿಂದಲ್ಲ, 106 ವರ್ಷಗಳಿಂದ ಸಂಘ ಸಂಸ್ಥೆಗಳು ಅವೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದೆ, ಅವು ಮಾಡ್ತಾರೆ. ಇವ್ರು ಬಂದ ಮೇಲೆ ಇದು ಇಡೀ ಕರ್ನಾಟಕದಲ್ಲಾಗಿದೆ, ಇಡೀ ದೇಶದಲ್ಲಾಗಿದೆ. ಇವತ್ತು ಇಡೀ ದೇಶದಲ್ಲಿ ಪಥಸಂಚಲನ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಚಿತ್ತಾಪುರಕ್ಕೆ ಮಾತ್ರ ಅಲ್ಲ, ಗುಲ್ಬರ್ಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಡೆದಿದೆ. ಲಕ್ಷಾಂತರ ಕಡೆ ನಡೆದಿದೆ. ಎಲ್ಲೂ ಪ್ರಾಬ್ಲಮ್ ಇಲ್ಲ. ಅಲ್ಲೆಲ್ಲ ಸರ್ಕಾರಿ ಜಾಗ ಇಲ್ವಾ? ಅಲ್ಲೆಲ್ಲ ಪೊಲೀಸ್ ಇಲ್ವಾ? ಅಲ್ಲೆಲ್ಲ ಸರ್ಕಾರ ಇಲ್ವಾ? ಅಲ್ಲ, ಇದು ಬರೀ RSS ಅಲ್ಲ, ಎಲ್ಲಾ ಖಾಸಗಿ ಸಂಘಟನೆಗಳಿಗೂ ಇದು ಅಪ್ಲೈ ಆಗತ್ತೆ ಅಂತ ಹೇಳಿದಾರೆ ಅವರು. ಹೌದು, ಎಲ್ಲರ ರೈಟ್ಸ್ ಹೊರಟೋಗ್ತೈತೆ. ಇದ್ರನ್ನ ಯಾರಿಗೂ ರೈಟ್ಸೇ ಇರಲ್ಲ. ಆಮೇಲೆ ಇವಾಗ ಯಾವ್ದೋ ಒಂದು ಸಂಘ, ಈಗ ನಾವೇನ್ ದಲಿತರ ಮೆರವಣಿಗೆ ಮಾಡ್ಬೇಡ ಅಂತ ಹೇಳಿಲ್ಲ. ನಮ್ ಸರ್ಕಾರ ಇದ್ದಾಗ ದಲಿತರದು 1000 ಮೆರವಣಿಗೆಗೆ ಅವಕಾಶ ಕೊಟ್ಟಿದ್ದೀರಿ ನಾವು. ಸರ್ಕಾರಿ ಜಾಗದಲ್ಲೇ ಕೊಟ್ಟಿದ್ದೀವಿ. ಏನ್ ತಂದಿದ್ರೋ ನಾವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದೀವಿ ಅಂತಾರೆ. ಅದನ್ನೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಎಜುಕೇಶನ್ ಲೆವೆಲ್ ಕಡಿಮೆ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಶೆಟ್ರ್ ಏನ್ ಹೇಳಿದ್ದಾರೆ, ಯಾವ್ದೋ ಒಂದು ಚಾಮರಾಜಪೇಟೆ ಸ್ಕೂಲ್ದು ಇದಕ್ ಬಂದಿತ್ತು, ಅಧಿಕಾರಿ ಉತ್ತರ ಕೊಟ್ಟಿರೋದು. ಶೆಟ್ಟರ್ ಅಲ್ಲ ಉತ್ತರ ಕೊಟ್ಟಿರೋದು. ಶೆಟ್ಟರ್ ಸಹಿ ಹಾಕಿಲ್ಲ, ಕ್ಯಾಬಿನೆಟ್ ಬಂದಿಲ್ಲ. ನೀವು ಕ್ಯಾಬಿನೆಟ್ ತಂದಿದ್ದೀರಾ, ಮುಖ್ಯಮಂತ್ರಿ ಸಹಿ ಹಾಕಿದ್ದೀರಾ, ಮಂತ್ರಿಗಳು ಸಹಿ ಹಾಕಿದ್ದೀರಾ. ನಾವು ಮಂತ್ರಿಗಳು ಯಾರಾದ್ರೂ ಸಹಿ ಹಾಕಿದ್ದೀರಾ? ಮುಖ್ಯಮಂತ್ರಿ ಸಹಿ ಹಾಕಿದಾರ? ಕ್ಯಾಬಿನೆಟ್ ಅಲ್ಲಿ ಬಂದಿತ್ತ? ಏನು ಇಲ್ಲ. ಅಧಿಕಾರಿ ರಿಪ್ಲೈ ಮಾಡಿದ್ದಾನೆ ಆ ಶಾಲೆಗೆ ಸಂಬಂಧಪಟ್ಟಂತೆ. ಆ ಶಾಲೆಯ ಶೈಕ್ಷಣಿಕ ಇದಕ್ಕೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ, ಇನ್ಮೇಲೆ ಈ ತರದ ಅರ್ಜಿನ ಕೊಡಬೇಡಿ ಅಂತ ಬರೆದಿದ್ದಾರೆ. ನೀವೇನ್ ಮಾಡಿದ್ದೀರಾ? ಶಾಲೆಗೆ ಮಾತ್ರ ಮಾಡಿದ್ದೀರಾ ನೀವು? ಎಲ್ಲ ಸಾರ್ವಜನಿಕ ಸ್ಥಳ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಶೆಟ್ರ್ ಹೇಳಿದ್ರ ಸಾರ್ವಜನಿಕ ಸ್ಥಳ ಎಲ್ಲ ಮಾಡಿ ಅಂತ ಹೇಳಿದ್ರ? ಇವೆಲ್ಲ ಸುಮ್ನೆ ಶೆಲ್ಟರ್ ತಗೊಳಕ್ಕೆ ನೋಡ್ತಾ ಇದಾರೆ ಅಷ್ಟೇ ಇವರು. ಇದ್ರಲ್ಲಿ ಯಾವುದೇ ರೀತಿ ಉರುಳಿಲ್ಲ. ಕಾಂಗ್ರೆಸ್ಗೆ ಒಂಥರ ಈ RSS ಕಂಡ್ರೆ ಮುಜುಗರ, ಭಯ. ಯಾಕೆ ಭಯ? ಅದರಿಂದ ಈ ತರದ ಯಾಕೆ ಭಯ? ಅದೊಂದು ದೇಶಭಕ್ತಿ ಸಂಸ್ಥೆ ಅಲ್ಲ. ಇವ್ರಿಗೆ ಪಾಕಿಸ್ತಾನದ ಬಗ್ಗೆ ಬಹಳ ಪ್ರೀತಿ ಕಾಂಗ್ರೆಸ್ ಅವ್ರಿಗೆ. ಬಹಳ ಪಾಪ್ಯುಲರ್ ಅಲ್ಲ ರಾಹುಲ್ ಗಾಂಧಿ. ಈ ಆಪರೇಷನ್ ಸಿಂಧೂರ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲರ್ ವ್ಯಕ್ತಿ ಯಾರು ಅಂದ್ರೆ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿ. ಅಲ್ಲಿನ ಕ್ರಿಕೆಟ್ ಪ್ಲೇಯರೇ ಪ್ರೆಸ್ ಮೀಟ್ ಮಾಡಿ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಅಂದ್ರೆ ನಮ್ಗೆಲ್ಲ ಬಹಳ ಇಷ್ಟ ಅಂತ ಹೇಳಿ. ಮತ್ತೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದಾರಲ್ಲ ನಮ್ ಸೈನಿಕರನ್ನ, ನಿಮ್ಗೆ ಅಲ್ಲಿ ಹೋಗಿ ಏನು ಕಡ್ದು ಬಾರ್ಲಾಕಿದೀರಾ ಅಂತ ಕೇಳಿದ್ದಾರೆ. ಎಷ್ಟು ಫ್ಲೈಟ್ ಹೊಡೆದಾಕಿದ್ರಿ, ದಾಖಲೆ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ. ಅದೇ ರಾಹುಲ್ ಗಾಂಧಿ ಪಾಕಿಸ್ತಾನದವ್ರನ್ನ ಕೇಳ್ಬೇಕಲ್ಲ, ನೀವೆಷ್ಟು ಹೊಡೆದಾಕಿದೀರಾ ಅಂತ ಕೇಳಿದಾರೆ ಎಂದನ? ನಮ್ ದೇಶದ ಸೈನಿಕರಿಗೆ ಕ್ವಶನ್, ನಮ್ ದೇಶದ ಮಿಲಿಟರಿ ಕ್ವಶನ್. ಅದರಿಂದ ಇವ್ರಿಗೆ ನಮ್ದ RSS ಅಂದ್ರೆ ದೇಶಭಕ್ತಿ ಬೆಳೆಸುವಂತದ್ದು. RSS ಅಂದ್ರೆ ದೇಶಕ್ಕೆ ಏನಾದ್ರೂ ಗಂಡಾಂತರ ಬಂದಾಗ ಜೊತೆ ನಿಲ್ಲುವಂತದ್ದು. ಇದು ಇವ್ರಿಗೆ ಆಗದೇ ಇಲ್ಲ. ಅದಕ್ಕೆ ನೋಡಿ ಮುಖಭಂಗ ಆಯ್ತಲ್ಲ ಈಗ. ನನಗನ್ಸೋ ಪ್ರಕಾರ ಎಷ್ಟು ಇವೆಲ್ಲ ಆಯ್ತು ನಾವು ಮಾಡಿದ್ದೀರಿ ಅಂತಾರೆ. ಎಷ್ಟು ನೀವು 2 ವರ್ಷ ಇರ್ತೀರಪ್ಪ, ಆಮೇಲೆ ನಿಮ್ ಗತಿ ಯೋಚನೆ ಮಾಡಿದೆ. ಯಾವ್ದಾದ್ರು ಒಂದು ಜನಗಳಿಗೆ ಉಪಯೋಗ ಆಗುವಂತ ಕೆಲಸ ಯಾವ್ದಾದ್ರು ಕಾನೂನು ಮಾಡಿದಾಗ ಅದ್ ಕಾನೂನು 106 ವರ್ಷ ಬಾಳಿಕೆ ಬರ್ಬೇಕು. ನಾವು ಬಟ್ಟೆ ತಗೊಂತೀರಿ ಅಲ್ವಾ, ಬಟ್ಟೆ ತಗೊಂತೀರಿ, ಫರ್ನಿಚರ್ ಬಾಳಿಕೆ ಬರ್ಲಿ ಅಂತ ತಗೊಂತೀರಿ. ಇವ್ರಿಗೆ ಗೊತ್ತಿದೆಯಲ್ಲ 2 ವರ್ಷ ಆದ್ಮೇಲೆ ಕಿತ್ ಬಿಸಾಕ್ತಾರೆ ಇದು ಅಂತ. ಯಾತಕ್ಕೋಸ್ಕರ ತರ್ತಾ ಇದ್ದೀರಾ? ಕಾನೂನು ಅಂದ್ರೆ ಏನು? ಜನ ಅದನ್ನ ಎಲ್ಲಾ ಸರ್ಕಾರಗಳು ಒಪ್ಬೇಕು. ಯಾರೇ ಬರ್ಲಿ ಸರ್ಕಾರ ಅದನ್ನು ಒಪ್ಬೇಕು. ಆ ತರದ ಕಾನೂನನ್ನ ತರಬೇಕು ಯಾವಾಗೂ ಅಷ್ಟೇ. ಇವ್ರು ಮನೆಯಾಳ ಕಾನೂನನ್ನ ತಂದಿದ್ದಾರೆ. ಅದ್ರ ವಿರುದ್ಧ ಕೋರ್ಟ್ ಆದೇಶ ಮಾಡಿದೆ.
ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ಆರ್ ಅಶೋಕ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.